ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾದಾಮಿ ನಗರದ ಬಿಎಸ್ಎನ್ಎಲ್ ಕಚೇರಿಯ ಮುಂಭಾಗದ ವಿದ್ಯುತ್ ಟಿಸಿಗೆ ತಗುಲಿ ಕೋತಿ ಸಾವು. ಸುರಕ್ಷತೆ ವಹಿಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವ ಬಾದಾಮಿ ಕೆಇಬಿ ಹೆಸ್ಕಾಂ ಇಲಾಖೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಪ್ರಧಾನ ಅಂಚೆ ಇಲಾಖೆ ಪಕ್ಕದಲ್ಲಿರುವ ಬಿಎಸ್ಎನ್ಎಲ್ ಕಚೇರಿಯ ಮುಂಭಾಗದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಲ್ಲಿ ನೂರಾರು ಕೋತಿಗಳು ಓಡಾಡಿಕೊಂಡಿರ್ತವೆ. ಒಂದು ಮರಿ ಕೋತಿ ಪಕ್ಕದಲ್ಲಿ ಬರುವಾಗ ಟಿಸಿ ಶಾರ್ಟ್ ಆಗಿ ಸ್ಥಳದಲ್ಲೇ ಮೃತಪಟ್ಟಿದೆ. ಕೋತಿಗಳಿಗೆ ಸರಿಯಾಗಿ ಆಹಾರ ಸಿಗ್ತಿಲ್ಲ. ಅಳಿವಿನ ಅಂಚಿನಲ್ಲಿರುವ ಸಾಕ್ಷಾತ್ ಮಾರುತಿ ದೇವರನ್ನ ಕಾಣುವ ಹನುಮಂತ ಎಂದೇ ಪೂಜ್ಯ ಭಾವದಿಂದ ಕಾಣುವ ಮಂಗಗಳಿಗೆ ಇಲ್ಲಿ ಸುರಕ್ಷತೆ ಇಲ್ಲದಂತಾಗಿದೆ. ಈ ಸ್ಥಳದಲ್ಲಿ ಇದೇ ಮೊದಲಲ್ಲ 3-4 ಬಾರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮಂಗಗಳು ಸಾವನ್ನಪ್ಪಿವೆ ಎಂದು ಇಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ಇಷ್ಟಾದರೂ ಕೂಡ ಬಾದಾಮಿಯ ಹೆಸ್ಕಾಂ ಕೆಇಬಿ ಇಲಾಖೆ ಅಧಿಕಾರಿಗಳು ಈ ಟ್ರಾನ್ಸ್ಫಾರ್ಮರ್ ಅನ್ನ ಟಿಸಿ ಸುತ್ತ ಮಂಗಗಳ ಸುರಕ್ಷತೆಗಾಗಿ ತಂತಿ ಬೇಲಿ ನಿರ್ಮಾಣ ಮಾಡಿ ಪ್ರಾಣ ಹಾನಿಯಾಗುವುದನ್ನು ತಪ್ಪಿಸಲು ಕ್ರಮ ತೆಗೆದುಕೊಳ್ಳಲು ಯಾಕೆ ಮುಂದಾಗ್ತಿಲ್ಲ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿರುವ ಕ್ಷಣಗಳಲ್ಲಿ ಇತ್ತ ಕಡೆ ರಾಮಭಕ್ತ ಹನುಮಂತನ ಸ್ವರೂಪಿ ಮಾರುತಿ ಸ್ವರೂಪಿಯಾದ ಮಂಗಗಳ ಮರಣಕ್ಕೆ ಕಾರಣವಾಗುತ್ತಿರುವ ಹೆಸ್ಕಾಂ ಇಲಾಖೆಯ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸುತ್ತ ಸುರಕ್ಷಾ ಬೇಲಿಯನ್ನ ನಿರ್ಮಿಸಲು ಇಲ್ಲಿಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಸುದ್ದಿಯನ್ನ ನೋಡಿ ಅವರ ಮೇಲೆ ಒತ್ತಡ ಹಾಕಿ ಕ್ರಮ ತೆಗೆದುಕೊಳ್ಳುವ ಹಾಗೆ ಮಾಡಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. पानी वाला सीधा मुंह में ಎಲ್ಲ ಹಾಕಬೇಕಾಗಿತ್ತು. ಅದನ್ನ ಎಲ್ಲ ಹಸಿ ಐತಲ್ಲ, ಅದಕ್ಕೆ ಬಿಡ್ರಿ ಅಲ್ಲಿ. ಕೂದಲಾಟ ಸುಟ್ಟವ, ಅದಕ್ಕೇನಾಗಿದೆ? ಕಿಡಿ ಹಾಕ್ರಿ ಸಾಕು. ಇನ್ನೇ ಈಗ ತಿಂದು ಕಳ್ಸಿ ನೋಡ್ರಿ. ತಿಂತಿತ್ತಲ್ಲ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.